ರೋಟರಿ ಕ್ಲಬ್ ಕೆಜಿಎಫ್ನ 2024-25ನೇ ಸಾಲಿನ ಮೊದಲ ಸಭೆಯನ್ನು ತಾಲೂಕಿನ ಕೆಂಪಾಪುರ ಬಳಿ ಕುರೂರು ಗ್ರಾಮದ ಗೋಪಿರೆಡ್ಡಿಯವರ ಡ್ರ್ಯಾಗನ್ ಫ್ರೂಟ್ಸ್ ತೋಟದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಅವರ ಡ್ರ್ಯಾಗನ್ ಫ್ರೂಟ್ ತೋಟವನ್ನು ವೀಕ್ಷಿಸಿದ ನಂತರ ರೋಟರಿ ಕ್ಲಬ್ ವತಿಯಿಂದ ಪ್ರಗತಿಪರ ಯುವ ರೈತ ಗೋಪಿರೆಡ್ಡಿರವರಿಗೆ ಅಭಿನಂದಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಡಿಸ್ಟಿಕ್ ಕಾಮಧೇನು ನಿರ್ದೇಶಕರಾದ ಆಮೋ ಲಕ್ಷ್ಮೀನಾರಾಯಣ, ಕೆಜಿಎಫ್ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಎಲ್ ನರಸಿಂಹಮೂರ್ತಿ, ಕಾರ್ಯದರ್ಶಿ ಡಾಕ್ಟರ್ ಬಾಬು, ಪ್ರಸನ್ನಕುಮಾರ್, ಪ್ರಸಾದ್, ಖಜಾನ್ಸಿ ಮಂಜುನಾಥಪ್ಪ, ಸದಸ್ಯರಾದ ಅಭಿಲಾಷ್ ಕಾರ್ತಿಕ್, ಕೇಶವ್ ರೆಡ್ಡಿ, ಡಾಕ್ಟರ್ ಅಭಿಷೇಕ್, ಶ್ರೀನಿವಾಸ್, ಮಂಜುನಾಥ್, ಉಮೇಶ್, ನರಸಿಂಹಮೂರ್ತಿ ಹಾಗೂ ಇತರರು ಹಾಜರಿದ್ದರು. ಕ್ಲಬ್ ಕೆಜಿಎಫ್ ವತಿಯಿಂದ ಏನೋ ಒಂದು ಸಭೆಯನ್ನು ಇಲ್ಲಿ ಮಾಡೋಣ ಅಂತೇಳಿ, ಯಾಕೆಂದರೆ ಯಾವಾಗಲೂ ನಾವು ಕ್ಲಬ್ನಲ್ಲೇ ಮಾಡ್ತಾ ಇರ್ತೀವಿ. ಮೊದಲನೇ ಸಭೆಯನ್ನು ನಾವು ಹೊರಗಡೆ ಅದರ ನಮ್ಮ ಗೋಪಿಯವರು ಈ ಒಂದು ದಿನ ಊಟವನ್ನು ನಾವು ಒಂದು ಕಡೆ ಸೇರಿ ಮಾಡೋಣ, ಎಲ್ಲ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಇದ್ರು. ಸೊ ಸಭೆಯನ್ನು ಅಲ್ಲೇ ಮಾಡಿಕೊಂಡು ಇವತ್ತು ಇಲ್ಲಿ ಎಲ್ಲರೂ ಸೇರೋಣ ಅಂತೇಳಿ ಇವತ್ತು ಅದು ಭಾನುವಾರ ಎಲ್ರಿಗೂ ಬಿಡುವಿರುತ್ತೆ ಅಂತೇಳಿ ಎಲ್ಲ ಇವತ್ತು ಇಲ್ಲಿ ಸೇರ್ಕೊಂಡಿದ್ದೀವಿ. ಇವತ್ತು ನಮ್ಮ ಡಿಸ್ಟಿಕ್ ಕಲ್ಪವೃಕ್ಷ ಡೈರೆಕ್ಟರ್ ಆಗಿರ್ತಕ್ಕಂಥ ನಮ್ಮ ಆಮಣ್ಣವ್ರು ಬಂದಿದ್ದಾರೆ. ಅವರಿಗೆ ನಮ್ಮನೆ ಮೇಲ್ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟು ಅಭಿಲಾಷ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತ. ಮತ್ತು ನಮ್ಮ ಸೀನಿಯರ್ ರೊಟೇರಿಯನ್ ನಮ್ಮ ಪ್ರಸಾದ್ ಸರ್ ಅವರಿದ್ದಾರೆ, ಅವ್ರಿಗೂ ಆತ್ಮೀಯ ಸ್ವಾಗತ. ಮತ್ತು ನಮ್ಮ ಕ್ಲಬ್ನ AG ಅವರು ಪ್ರಸನ್ನ ಸರ್ ಅವ್ರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಿದ್ದಾರೆ. ಮತ್ತು ನಮ್ಮ ಹೊಸ ಮೆಂಬರ್ಸು ಅವರು ಇಂಪಾರ್ಟೆಂಟ್ ನಮಗೀಗ. ಸೊ ನಮ್ಮ ಶ್ರೀನಿವಾಸ್ ಮತ್ತು ಸೋಮಶೇಖರ್ ಸರ್, ಇನ್ನೊಬ್ರು ಪ್ರವೀಣ್. ಸೊ 3 ಜನಕ್ಕೆ ಅವ್ರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಕಾರ್ಯದರ್ಶಿಗಳು ನಮ್ಮ ಖಜಾಂಚಿ ಮಂಜಣ್ಣವರು ಮತ್ತು ನಮ್ಮೆಲ್ಲ ರೊಟೇರಿಯನ್ಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇಲ್ಲಿ ನಮಗೆ ಗೆಸ್ಟ್ ಆಗಿ ಸುಭಾಷ್ ಬಂದಿದ್ದಾರೆ, ಮತ್ತು ಕೃಷ್ಣಕುಮಾರ್ ಬಂದಿದ್ದಾರೆ. ಇನ್ಯಾರು ಹೊಸಬರು ನಮ್ಮ ರೋಟ್ರಾಕ್ಟು ರಾಹುಲ್ ಮತ್ತು ಸುರೇಶ್ ಅವರು ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ನಾವು ಗೋಪಿಯವ್ರ ಬಗ್ಗೆ ಮಾತಾಡಲೇಬೇಕು. ಗೋಪಿ ಈಗ ಒಬ್ಬ KGF ತಾಲೂಕಿನಲ್ಲಿ ಏನೊಂದು ಸಂತೋಷ. ಯಾಕೆಂತ ಹೇಳಿದ್ರೆ ಯಾವ ಪೇಪರ್ ನೋಡಿದ್ರು, ಯಾವ ಒಂದು ಟಿವಿ ಯೂಟ್ಯೂಬ್ ಚಾನಲ್ ನೋಡಿದ್ರೆ KGF ತಾಲೂಕಲ್ಲಿ ಡ್ರ್ಯಾಗನ್ ಫ್ರೂಟು ಅಂತ ಅಂದ್ರೆ ಎಷ್ಟು ಇದಾಗಿದ್ರು ಕೂಡ ಒಬ್ಬ ಚಿಕ್ಕ ಹುಡುಗ ಅಷ್ಟು ಮಾಡಿದಾನೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅವರಿಗೆ ಅನಂತ ಧನ್ಯವಾದಗಳನ್ನ ಇಲ್ಲೇ ಸಲ್ಲಿಸಬೇಕು ಅಂತದ್ದು ಒಂದು ಒಳ್ಳೆಯ ಒಂದು ಇದು ಕೂಡ. ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬೇರೆ ಅದು ಇದು ಬಾರ್ಡ್ರಲ್ಲಿ ಇರ್ತಕ್ಕಂಥ ಹಳ್ಳಿ KGF ತಾಲೂಕಲ್ಲಿ ಕಂಪ್ಲೀಟ್ ಇದು ಬಿಟ್ರೆ ತಿರುಗಿ ಆಂಧ್ರ ಕೊಟ್ಟು ಹೋಗ್ತೀವಿ ನಾವು. ಅಂತ ಒಂದು ಜಾಗದಲ್ಲಿ ಅಟ್ಲೀಸ್ಟ್ ನಮ್ದೆಲ್ಲ ಕೂಡ ಬೇತ್ಮೇಲ್ ಪಕ್ಕದಲ್ಲಿ ಅಥವಾ ಸಿಟಿ ಪಕ್ಕದಲ್ಲಿ ಅದ್ರಲ್ಲಿರ್ತಕ್ಕಂಥದ್ದೆಲ್ಲ ಒಂದು ಗಡಿ ಭಾಗದಲ್ಲಿ ಈ ಒಂದು ಕೆಲಸವನ್ನ ದೂರಿಯಾಗಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಪ್ರಶಂಸೆ ಮಾಡ್ತಕ್ಕಂಥ ಒಂದು ಸಂಗತಿ ಆಗಿದೆ. ಆದ್ರಿಂದ ರೋಟರಿ ಕಲ್ಪವೃಕ್ಷ, ಯಾಕೆಂದ್ರೆ ಗ್ರೀನಿಶ್ ಅಂದ್ರೆ ನಮ್ದು, ನಾನು ಕಲ್ಪವೃಕ್ಷ ಡೈರೆಕ್ಟರ್ ಆಗಿ ಈಗೂ ಕೂಡ ನಾನು ಇದರಲ್ಲಿ ಬಂಗಾರಪೇಟೆಯಲ್ಲಿ ಕೋಲಾರ ರೋಟರಿ ಸಂಸ್ಥೆ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಒಂದು 200 ಗಿಡಗಳನ್ನ ಅಲ್ಲಿ ಕೊಟ್ಬಿಟ್ಟು ಬಂದ್ರಿ. ಹಸಿರು ನಮ್ಮ ಉಸಿರು ಅನ್ನೋ ತರ ಆ ಒಂದು ಇದರಲ್ಲಿ ಇಲ್ಲಿ ಕೂಡ ಒಂದು ಗ್ರೀನಿಶ್ ಇರ್ತಕ್ಕಂಥ ಜಾಗದಲ್ಲಿ ಈ ಒಂದು ಸಮಾರಂಭವನ್ನು ಹಮ್ಮಿಕೊಂಡು ಅವರಿಗೆ ಇಲ್ಲೇ ಸತ್ಕಾರ ಸನ್ಮಾನವನ್ನು ಮಾಡಿ ನಮ್ಮ ರೋಟರಿ ವತಿಯಿಂದ ಕೂಡ ವಿಭಿನ್ನವಾಗಿ ನಾವು ಬರೀ ಕ್ಲಬ್ ಅಲ್ಲೇ ಮಾಡ್ತಕ್ಕಂಥದ್ದಲ್ಲ, ನಮ್ಮ ಒಂದು ಇದರಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕಡೆ ಕೂಡ ನಾನು ಕ್ಲಬ್ನ ಇದ್ರಲ್ಲಿ ಮಾಡಿಕೊಳ್ಳುವಂಥದ್ದನ್ನು ಮೊದಲು ಇಂದು ಕೂಡ ಇದು ಮಾಡ್ತಾ ಇದ್ವಿ. ಸಾಧಕರನ್ನು ಕೂಡ ಸನ್ಮಾನ ಮಾಡಿ ಅದೊಂದು ವಿಷನ್ ನ ಇದು ಮಾಡ್ತಕ್ಕಂಥದ್ದು. ಹಿಂದೆ ಕೂಡ ನಾವು ಬೇರೆ ಬೇರೆ ಕಡೆ ಎಲ್ಲಾನು ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅದನ್ನ ಇದು ಮಾಡಿದ್ವಿ. ಇದು ಇಲ್ಲಿಂದ ಪ್ರಾರಂಭ ಅಂತ ಹೇಳಿ ಗೋಪಿ ಅವರು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದಕ್ಕೆ ನಮ್ಮ ರೋಟರಿಯವರಿಗೆ ಅಲ್ಲ, ಈ ಭಾಗದ ಸುತ್ತಮುತ್ತ ರೈತರು ಕೂಡ ಒಂದು ದಾರಿದೀಪ. ಅವರು ಇನ್ನೂ ಹೆಚ್ಚು ಬೆಳೀಲಿ, ಅವರಿಗೆ ಇನ್ನೂ ಭಗವಂತ ಹೆಚ್ಚು ಅದನ್ನು ಇನ್ನೂ ಹೆಚ್ಚು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ ಅವರಿಗೆ ಒಂದು ಸನ್ಮಾನವನ್ನ ಎಲ್ಲ ರೋಟೇರಿಯನ್ಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ನನ್ನ ಹೆಸರು ಗೋಪಿ ಅಂತ, ಇದೇ ಕುರೂರು ಗ್ರಾಮ KGF ತಾಲೂಕು. ನಾನು ಏನು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀನಿ. ಇವತ್ತಿನ ದಿವಸ ನಾನು ರೋಟರಿ ಸಂಸ್ಥೆ KGF ರೋಟರಿ ಸಂಸ್ಥೆಯಲ್ಲೂ ಸದಸ್ಯನಾಗಿದ್ದೀನಿ. ಅದರಿಂದ ಇವತ್ತು ರೋಟರಿ ಸಂಸ್ಥೆ ಕಡೆಯಿಂದ ನನ್ನ ತೋಟಕ್ಕೆ ವೀಕ್ಷಣೆ ಮಾಡಿ ಎಲ್ಲ ತೋಟ ನೋಡಿ ನನಗೊಂದು ಸನ್ಮಾನವನ್ನು ಕೊಟ್ಟಿರ್ತಾರೆ. ಯಾಕಂದರೆ ನಾನು ಒಂದು ಯುವಕನಾಗಿ ಒಂದು ತೋಟ ಮಾಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಯಾರೂ ವ್ಯವಸಾಯಕ್ಕೆ ಬರ್ತಾ ಇಲ್ಲ. ಅಂತ ಒಂದು ಸಮಯದಲ್ಲಿ ನಾನು ಒಂದು ಬಿಲ್ ಕಲೆಕ್ಟರ್ ಪಂಚಾಯತಿಯಲ್ಲಿ ಕೆಲಸ ಮಾಡಿಕೊಂಡು ನಾನು ಒಂದು ತೋಟನ ಮಾಡ್ತಾ ಇದ್ದೀನಿ. ಅದರಿಂದ ನಮ್ಮ ಸಂಸ್ಥೆಯಿಂದ ಬಂದು ಒಂದು ಸನ್ಮಾನ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.